ರಿಲೀಸ್ ಮಾಡೋರಿದ್ದಾರೆ ಈ ಒಂದು ಆರ್ಕಿಟೆಕ್ಚರ್ನ ಮೇಲೆ ಅಂಥೇಳಿ. ಸೊ 55% ಹೈಯರ್ ಟ್ರಾನ್ಸಿಸ್ಟರ್ ಡೆನ್ಸಿಟಿಯನ್ನು ಕೂಡ ಕ್ಲೈಮ್ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಯಾವ ರೀತಿ ಇದು ಟೌ ಸ್ಕೇಲಿಂಗ್ ಲಾ ಮೂರ್ಸ್ ಲಾನ ರಿಪ್ಲೇಸ್ ಮಾಡುತ್ತೆ ಅಂಥೇಳಿ. ಇದು ಇನ್ನೊಂದು ಅನಾಲಜಿ ಏನಂದರೆ, ಈಗ ನೋಡಿ ಬೆಂಗಳೂರು ಚಿಕ್ಕದಾಗಿರುವಂತಹ ಒಂದು ಜಾಗ, ಅಂದರೆ ಸರೌಂಡಿಂಗ್ ನೀವು ನೋಡಿದ್ರೆ ಎಷ್ಟೋ ಕಿಲೋಮೀಟರ್ಗಳಿದೆ. ನಾವೊಂದು ಸುಮ್ಮನೆ ಒಂದು ಹೈಪತಿಕಲಿ ಒಂದು 50-60 ಕಿಲೋಮೀಟ್ರ್ ಅಂತೇಳಿ ಅಂದ್ಕೊಳ್ಳೋಣ ಸುತ್ತಳತೆ. ಸೊ 60 ಕಿಲೋಮೀಟ್ರಿಗಿಂತ ಜಾಸ್ತಿ ನಾವು ಇನ್ಕ್ರೀಸ್ ಮಾಡೋಕ್ಕಾಗಲ್ಲ ಅಂತ ನಿಮಗೆ ಅನ್ನಿಸ್ದಾಗ ಏನು ಮಾಡ್ತೀರಾ, ಮನೇನ ಒಂದ್ರ ಮೇಲೆ ಒಂದು ಫ್ಲ್ಯಾಟ್ಗಳನ್ನು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಫ್ಲ್ಯಾಟ್ಗಳನ್ನ ಕಟ್ಟೋದ್ರಿಂದ ಏನಾಗುತ್ತೆ, ಮನೆಗಳು ಜಾಸ್ತಿ ಒಂದೇ ಕಡೆ ಜನ ಜಾಸ್ತಿ ಇರೋಷ್ಟು ಇದು ಅವೈಲಬಿಲಿಟಿ ಆಗುತ್ತೆ. ಸೊ ಅದೇ ರೀತಿ ಅದೇ ಕಾನ್ಸೆಪ್ಟನ್ನು ಇಟ್ಕೊಂಡು ಇವರು ಒಂದ್ರ ಮೇಲೊಂದು ಟ್ರಾನ್ಸಿಸ್ಟರ್ಗಳು ಮತ್ತು ಒಂದ್ರ ಮೇಲೊಂದು ಹತ್ತತ್ರದಲ್ಲೇ ಆ ಒಂದು 3D ಆರ್ಕಿಟೆಕ್ಚರಲ್ಲಿ ಬೇಕಾಗಿರುವಂತಹ ಒಂದು ಕಂಪ್ಯೂಟಿಂಗ್ ಯೂನಿಟ್ಗಳನ್ನು ಸ್ಟ್ಯಾಕ್ ಮಾಡ್ತಾರೆ. ಸೊ ಆ ಒಂದು ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡಾಗ ಏನಾಗುತ್ತೆ, ನಾವು ದೂರದಲ್ಲೇ ಟ್ರಾನ್ಸಿಸ್ಟರ್ಗಳು ಇದ್ದರೂ ಕೂಡ ಕ್ವಿಕ್ಕಾಗಿ ಒಂದು ಕನೆಕ್ಷನನ್ನು ಎಸ್ಟಾಬ್ಲಿಷ್ ಮಾಡ್ಬೋದು ಸಿಗ್ನಲ್ ಇದರಲ್ಲಿ. ಸೊ ನಾನು ಆಲ್ರೆಡಿ ಒಂದು ಇಮೇಜ್ ತೋರಿಸ್ದಂಗೆ, ಸೊ ಆ ಒಂದು ಕಾನ್ಸೆಪ್ಟ್ನ ಅಡಿಯಲ್ಲಿ ಕ್ವಿಕ್ಕಾಗಿ ಕಾಂಪಿಟೇಷನ್ ಆಗುತ್ತೆ ಅನ್ನೋದು ಇವರ ಒಂದು ಕಾನ್ಫಿಡೆಂಟ್ಲಿ ಹೇಳಿರುವಂತಹ ಒಂದು ಆ ಫೋರಮಲ್ಲಿ ಕೊಟ್ಟಿರುವಂತಹ ಒಂದು ಮಾತುಗಳು. ಸೊ ಇನ್ನು ಇದು ಹುವಾವೆ ಮೇಟ್ 90 ಸೀರೀಸ್ ಅಂತೆ, ಹೊಸ ಒಂದು ಮೊಬೈಲು. ಸೊ ಇದರಲ್ಲಿ ಆ ರೀತಿಯ ಒಂದು ಚಿಪ್ಗಳನ್ನು ಇವರು ಡಿಸೈನ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿ ಬಿಡ್ತಾರಂತೆ. ಸೊ ನೋಡಬೇಕದು ಯಾವ ರೀತಿ ಎಫಿಷಿಯೆಂಟ್ ಆಗಿರುತ್ತೆ ಅಂಥೇಳಿ. ಸೊ ಕಿರಿನ್ ಸ್ಮಾರ್ಟ್ಫೋನ್ ಪ್ರೊಸೆಸರ್ಸ್ ಅಂತೇಳಿ ಆ ಒಂದು ಸೀರೀಸ್ ಆಫ್ ಪ್ರೊಸೆಸರ್ಸ್ ಇದೆ. ಸೊ ಹೈ ಸಿಲಿಕಾನ್ ಅನ್ನುವಂತಹ ಅವ್ರದ್ದೇ ಸಬ್ಸಿಡಿಯರಿ ಕಂಪ್ನಿಯವರು ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಹೊಸ ಒಂದು ಟೆಕ್ನಾಲಜಿಯ ಮೇಲೆ. ಇನ್ನು ಅದು